ಇದು ಕಿಲಾಡಿ ಲೇಡಿಯ ಸ್ಟೋರಿ. ಪ್ರಿಯಕರನ ಜೊತೆಗೆ ಯುಪಿಗೆ ಹೋಗೋದಕ್ಕೆ ಕಿಲೇಡಿ ಪ್ಲಾನ್ ಮಾಡ್ಕೊಂಡಿದ್ಲಂತೆ. ಹಾಸನದಲ್ಲಿ ಪ್ರಿಯಾಂಕಾ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಉತ್ತರ ಪ್ರದೇಶದ ಮೂಲದ ಡೇವಿಡ್ ಜೊತೆಗೆ ಲವ್ವಿ ಡವ್ವಿ ನಡೆಸ್ತಾ ಇದ್ಲು. ಕುಣಿಗಲ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಡೇವಿಡ್, ಅಲ್ಲೇ ಕೆಲಸ ಮಾಡ್ತಾ ಇದ್ಲು ಈ ಪ್ರಿಯಾಂಕಾ. ಇಬ್ಬರ ನಡುವೆ ಕೆಲಸ ಮಾಡುವಂತಹ ಸ್ಥಳದಲ್ಲೇ ಪ್ರೇಮಾಂಕುರವಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರನ್ನ ದಿಕ್ಕನ್ನು ತಪ್ಪಿಸಿ ಪ್ಲಾನ್ ಮಾಡಿ ಖತರ್ನಾಕ್ಗಳು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಒಡವೆಗಾಗಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಂಬಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಕಲ್ಕೆರೆ ಬಳಿ ಬಟ್ಟೆ, ಚಪ್ಪಲಿ, ಬ್ಯಾಗ್ ಎಲ್ಲವನ್ನ ಬಿಸಾಕಿ ಈ ಕಿಲಾಡಿ ಲೇಡಿ ಓಡಿ ಹೋಗೋದಕ್ಕೆ ಪ್ಲಾನ್ ಮಾಡ್ತಾಳೆ ಪ್ರಿಯಾಂಕಾ. ಈಗ ಸದ್ಯ ಡೇವಿಡ್ ಮತ್ತು ಪ್ರಿಯಾಂಕಾ ಇಬ್ರು ಲಾಕ್ ಆಗಿದ್ದಾರೆ. ಈ ಪ್ರಕರಣ ಎಷ್ಟು ವಿಚಿತ್ರವಾಗಿತ್ತು ಅಂದರೆ, ಒಂದು ರೀತಿಯಲ್ಲಿ ಅವರ ಮನೆಯಲ್ಲಿ ಎಲ್ರಿಗೂ ಸಹ ಆತಂಕ, ಮತ್ತೊಂದು ಕಡೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಸಹ ಒಂದು ರೀತಿಯ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್. 2 ದಿವಸಗಳ ಹಿಂದೆ ಮದುವೆಗಂತ ಹೋಗಿರ್ತಾರೆ, ಏಕಾಏಕಿ ಈ ಪ್ರಿಯಾಂಕಾ ಮಿಸ್ ಆಗಿಬಿಡ್ತಾಳೆ. ಬರೋಬ್ಬರಿ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಹಾಕೊಂಡು ಹೋಗಿದ್ಲು. ಆ ಮೂಲಕವಾಗಿ ಎಲ್ರಿಗೂ ಸಹ ಚಳ್ಳೆ ಹಣ್ಣು ತಿಳಿಸುವಂತಹ ಕೆಲಸವನ್ನ ಮಾಡಿದ್ಲು. ಬಹಳಷ್ಟು ಜನ ಕನಿಕರವನ್ನ ಪಟ್ಟರು, ಬಹಳಷ್ಟು ಜನ ಆತಂಕ ಪಟ್ಟರು, ಈ ಲೇಡಿಗೆ ಏನಾಯ್ತಪ್ಪ ಅಂತ. ಪೊಲೀಸರು ಸಹ ಒಂದು ರೀತಿಯಲ್ಲಿ ಇದು ದೊಡ್ಡ ಪ್ರಕರಣ, ಪ್ರಮುಖ ಪ್ರಕರಣ ಅಂತ ಹೇಳಿ 3 ತಂಡಗಳನ್ನಾಗಿ ಮಾಡಿ ಎಲ್ಲಾ ಕಡೆನೂ ಹುಡುಕುವಂತಹ ಕೆಲಸವನ್ನ ಮಾಡಿದ್ರು. ಆರಂಭಿಕ ಹಂತಗಳಲ್ಲಿ ಒಂದು ಕೆರೆಯ ಬಳಿ, ನೀವೇನೋ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಿಯಾಂಕಾ ಏನಾದರೂ ಅಪ್ಪಿತಪ್ಪಿ ಆ ಕೆರೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಅತ್ಯಾಚಾರವನ್ನ ಮಾಡಿಬಿಟ್ಟು ಆ ಬಾಡಿಯನ್ನ ತಗೊಂಡು ನೀರಲ್ಲಿ ಹಾಕಿದ್ರ ಅನ್ನುವಂತಹ ಅನುಮಾನಗಳ ಬಂದು ಬಹಳಷ್ಟು ಜನ ಕನಿಕರ ಪಟ್ಟರು. ಕಾರಣ ಏನು ಅಂದರೆ, ಆ ಕೆರೆಯ ಅಕ್ಕಪಕ್ಕದಲ್ಲಿ ಒಂದು ID ಕಾರ್ಡ್ ಸಿಗುತ್ತೆ, ಅದಾದ ಮೇಲೆ ಅವರ ಬಟ್ಟೆ ಸಿಗುತ್ತೆ ಈ ಮಹಿಳೆದು, ಜೊತೆಗೆ ವ್ಯಾನಿಟಿ ಬ್ಯಾಗ್ ಬಿದ್ದಿರುತ್ತೆ, ಚಪ್ಪಲಿಗಳಲ್ಲೇ ಬಿದ್ದಿರ್ತಾವೆ. ಎಷ್ಟರ ಮಟ್ಟಿಗೆ ಅಂದರೆ ಒಳ ಉಡುಪುಗಳನ್ನು ಸಹ ಅಲ್ಲಿ ಬಿಸಾಕ್ ಹೋಗಿರ್ತಾರೆ. ಅಂದರೆ ಎಲ್ರಿಗೂ ಸಂಪೂರ್ಣವಾಗಿ ಪ್ರಕರಣದ ಹಾದಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾಳೆ. ಅದಾದ ಮೇಲೆ ಪೂರ್ತಿಯಾಗಿ ಕೆರೆಯಲ್ಲಿ ಹುಡುಕ್ತಾರೆ, ಆದರೂ ಸಿಗೋದಿಲ್ಲ. ಅದಾದ ಮೇಲೆ ನಿನ್ನೆ ರಾತ್ರಿ ಕುಣಿಗಲ್ನಲ್ಲಿ ಪ್ರಿಯಕರನ ಜೊತೆಗೆ ಸಿಗಾಕೊಂಡ್ಬಿಡ್ತಾಳೆ. 13 ಫೆಬ್ರವರಿ 2026 ರಂದು ಒಂದು ವುಮನ್ ಮಿಸ್ಸಿಂಗ್ ಕೇಸ್ ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ 0 FIR ಮೂಲಕ ರಿಜಿಸ್ಟರ್ ಆಗಿತ್ತು. ಸೇಮ್ ಡೇ ಆ ಕೇಸ್ ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಅದೇ ದಿನ ಆ ಕೇಸ್ ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಇನ್ನೊಂದ್ಸಲ ಹೇಳ ಆಯ್ತು. ಆ ಡೋರ್ ಕ್ಲೋಸ್ ಮಾಡೋಣ, ಪರವಾಗಿಲ್ಲ? ಓಕೆ. ಎಲ್ಲರಿಗೂ ನಮಸ್ಕಾರ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ. 28 ವರ್ಷ ಏಜ್, ಸಾಕಿನ ಕುಣಿಗಲ. 14th ಫೆಬ್ರವರಿ 2026ಗೆ ನಮ್ಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13 ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಸೇಮ್ 12 ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ, ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12 ಫೆಬ್ರವರಿಗೆ 13 ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ಅಧೀನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮ್ಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕ್ಔಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ. ಅಲ್ಲಿ ನಮ್ಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು. ಅವರು ಮೇಡಮ್ ಇಷ್ಟೆಲ್ಲ ಅವರು ಏನಕ್ಕೆ ಡ್ರಾಮಾ ಮಾಡಿದ್ರು? ಬಟ್ಟೆ ಎಸ್ತಿದ್ದು, ಅವರು ಬಸ್ ಅಲ್ಲಿ ಇಳಿದಿದ್ದು, ಬೇಲೂರಲ್ಲಿ ಇದೀನಿ ಅಂತ ಅವರು ತಾಯಿಗೆ ಫೋನ್ ಮಾಡಿದ್ದು, ಅದೆಲ್ಲ ಏನಕ್ಕೆ ಮೇಡಮ್?
ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರ್ಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡ್ಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಮೊದಲೇ ಪ್ಲಾನ್ ಮಾಡಿದ್ರೆ ಮೇಡಮ್, ಈ ತರ ಬಸ್ ಹಿಡಿದು ಬೈಕಲ್ಲಿ ಹೋಗಕ್ಕೆ, ಬಟ್ಟೆ ಎಸೆಯಕ್ಕೆ ಎಲ್ಲ ಮೊದಲೇ ಪ್ಲಾನ್ ಮಾಡಿದ್ರೆ? ಹೌದು. ಅವರು ಅರೆಹಳ್ಳಿಯಲ್ಲಿ 6:45 PM ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮರದಿಂದ. ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ದೆನ್ ಬೇಲೂರಲ್ಲಿ ಪರಿಚಿತ ಅವರು ಬರ್ತಾರೆ, ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಅವರು ವಿಚಾರ ನಡೀತಾ ಇದೆ. ಹಾ, ಆಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುಣಿಗಲಿಂದ ಬಂದು ಚಿಕ್ಕಮಗಳೂರಲ್ಲಿ ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ದೆನ್ ಅಲ್ಲಿಂದ 6:45 PM ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅರೆಹಳ್ಳಿಯಲ್ಲಿ ಕಾಯಿಮರ. ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ, ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ಮತ್ತೆ ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಲ್ಗೆ. ದೆನ್ ಬೇಲೂರಲ್ಲಿ ಅವರು ಡಿಬೋರ್ಡ್ ಮಾಡ್ತಾರೆ ಬಸ್ಗೆ. ಅಲ್ಲಿಂದ ಪರಿಚಿತ್ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ ಹೋಗ್ತಾರೆ ಬೈಕ್ ಮೂಲಕ. ಹೌದು ಹೌದು. ಕುಟುಂಬಸ್ಥರು ಪೊಲೀಸರ ಮೇಲೆ ಬ್ಲೇಮ್ ಮಾಡಿದ್ರು ಮೇಡಮ್, ಆರೋಪ ಮಾಡಿದ್ರು, ಕಂಪ್ಲೇಂಟ್ ಆಗಲಿಲ್ಲ, ಈ ರೀತಿ ಆಗಿದ್ರೆ ಪತ್ತೆ ಹಚ್ಚಬಹುದಿತ್ತು ಮೊದಲೇ ಅಂತ. ಅವರು ಏನ್ ಆರೋಪ ಮಾಡಿದರೆ ಅದು ಬೇರೆ ಕತೆ ಇದೆ, ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ, ಅದು ನಾನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಗಮನಕ್ಕೆ ಬಂದಿದೆ ಈ ಮ್ಯಾಟರ್, ನಾವು ತುಂಬಾ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ. ಮತ್ತೆ ವಿದಿನ್ 10 to 12 hours ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು ಎಲ್ಲ ಆಂಗಲ್ಸ್ ನೋಡ್ತಾ ಇದ್ದೀವಿ, ನಾವು ಎಲ್ಲ ಆಂಗಲ್ಸ್ ನೋಡಿದ್ದೀವಿ. ಅದಕ್ಕೆ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿದಿನ್ 12 hours ಅವರಿಗೆ ರಿಕವರ್ ಮಾಡಿದ್ದಾರೆ, ಎಲ್ಲ ಆಂಗಲ್ಸ್ ಅನಲೈಸ್ ಮಾಡಿಕೊಂಡು. ನಾವು ಆಕ್ಚುಲಿ ಕಾಲ್ ಡೀಟೇಲ್ ಅನಲೈಸ್ ಮಾಡಿದ್ದೀವಿ. ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ನಮಗೆ ಒಂದು ಸಸ್ಪಿಷನ್ ಬಂತು. ಆ ಸಸ್ಪಿಷನ್ ಮೇಲೆ ನಾವು ಆಲ್ರೆಡಿ ಹೇಳಿದ್ದೀನಿ, ನಾವು ಎಲ್ಲ ಆಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಈ ಆಂಗಲ್ ಕೂಡ ನಾವು ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ. ಆ ಟೀಮ್ಗೆ ಅವರು ಲೊಕೇಶನ್ ನೋಡಿಕೊಂಡು ಅವರು ಸಿಕ್ಕಿದ್ದಾರೆ. ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಇಲ್ಲ ಇಲ್ಲ, ಎಲ್ಲ ನಾವೇ ಮಾಡಿದ್ವಿ. ಹೌದು ಹೌದು, ನಮ್ಮ ಜಿಲ್ಲಾ ಪೊಲೀಸ್ ಮಾಡಿದ್ದಾರೆ. ಇದು ಎಲ್ಲ ಪತ್ತೆ ಅವರೇ ಮಾಡಿದ್ದಾರೆ. ಹೇಳಿದ್ದೀನಿ, ನಮ್ಮ 2 ಜನ ಅಡಿಷನಲ್ SP ಶ್ರೀನಿಧಿ ಮತ್ತೆ ತಮಯ್ಯ ಮತ್ತೆ ನಮ್ಮ DSP ಹಾಸನ್ ಗಂಗಾಧರಪ್ಪ ಅವರೇ ಲೀಡ್ ತಗೊಂಡು ಎಲ್ಲ ಅನಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ.